ಹಾಯ್ ಎಲ್ರಿಗೂ ನಾನಿವತ್ತು ಸಾಬೂದಾನ ಬಳಸ್ಬಿಟ್ಟು ಒಂದು ಒಳ್ಳೆ ಸ್ವೀಟ್ ಮಾಡ್ತಾಯಿದ್ದೀನಿ. ಸಾಬೂದಾನ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ? ತಿನ್ನೋದ್ರಿಂದ ಹೆಲ್ತ್‌ಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ಬನ್ನಿ ಈ ಸ್ವೀಟ್ ಯಾವ ಥರ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಂತರ ನಿಮ್ಮ ಹತ್ರ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಯಾವುದಿದ್ರೆ ಅದನ್ನು ಹಾಕ್ಕೊಳ್ಳಿ. ನನ್ನ ಹತ್ರ ಗೋಡಂಬಿ ಇರಲಿಲ್ಲ, ಹಾಗಾಗಿ ನಾನು ಬಾದಾಮಿ ಮತ್ತು ದ್ರಾಕ್ಷಿನ ಕಟ್ ಮಾಡಿಬಿಟ್ಟು ಚೂರು ಚೂರು ಮಾಡಿಬಿಟ್ಟು ಹಾಕಿದ್ದೀನಿ. ತುಪ್ಪದಲ್ಲಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋದ್ರು. ನಂತರ ನಾನು ಶಾವಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಶಾವಿಗೆ ಹಾಕಿಬಿಟ್ಟು ಕಲಸಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಬೂದಾನದಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ಬೋನ್ ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ. ಒಳ್ಳೆ ಡೈಜೆಸ್ಟಿವ್ ಕೂಡ ಆಗುತ್ತೆ. ಅನೇಕ ತರಹದ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಅವಾಗವಾಗ ತಿಂತಾ ಇರಬೇಕು. ನಾನೀಗ ಅದನ್ನ ಸಾಬೂದಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸಾಬೂದಾನನ ನೀರಲ್ಲಿ ಒಂದು 5 hours ನೆನೆಸಿಟ್ಟಿದ್ದೆ ನಾನು. ನೆನೆಸಿಟ್ಟಿರೋದನ್ನು ಹಾಕಿದ್ದೀನಿ. ಅದಾದ ನಂತರ ನೀವು ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ಎಲ್ಲ ಗಂಟು ಕಟ್ಟಿರುತ್ತೆ ಅದು ಬಿಸಿಗೆ. ನೀವು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕೆ ಬಿಡೋಣ. ಈಗ ನೋಡಿ ಕುದಿಲಿಕ್ಕೆ ಬರ್ತಾ ಇದೆ. ಅದಾದ ನಂತರ ನಾನು ಒಂದು 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಆಪ್ಷನಲ್, ಇಷ್ಟ ಇದೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಟೈಮಲ್ಲಿ ನಿಮ್ಗೆ ಬೇಕಿದ್ರೆ ಸಾಫ್ರಾನ್ ಹಾಕ್ಕೋಬೋದು ನೀವು. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಗಂಟು ಕಟ್ಟುತ್ತೆ, ನಿಧಾನವಾಗಿ ತಿರುಗಿಸ್ಬಿಡಿ ಬೇಗ. ಅದಾದ ನಂತರ ನಾನು 1/2 ಕಪ್ ಹಾಲು, ಬಿಸಿ ಮಾಡಿರೋ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ತಿರ್ಸ್ಕೊಳ್ಳಿ. ಚೆನ್ನಾಗಿ ಗಂಟು ಇರಲಾರ್ದೆ ಮಿಕ್ಸ್ ಮಾಡ್ತಾಯಿರಿ, ಯಾಕಂದರೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಗಂಟು ಕಟ್ಟುತ್ತೆ. ಅದಾದ ನಂತರ ನಾನು ಸಕ್ಕರೆ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ. ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ನಾನು ಜಾಸ್ತಿ ಕುದಿಸೋದಿಲ್ಲ, ಲಾಸ್ಟಲ್ಲಿ 1 ಮಿನಿಟ್ ಕುದಿಸಿದ್ದೀನಿ ಅಷ್ಟೇ. ಅದಾದ ನಂತರ ನೀವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ಸರ್ವ್ ಮಾಡ್ಕೊಂಡ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ಕೊಂಡ್ಬಿಟ್ಟಿನಿ. ಇಷ್ಟೇ, ತುಂಬ ಈಸಿಯಾಗಿರುವಂಥ ಶಾವಿಗೆ ಮತ್ತು ಸಾಬೂದಾನ ಹಾಕಿ ಮಾಡಿರುವಂಥ